ಹಲೋ ಗೈಸ್, ನೋಡಿ ನಾವು ಇವತ್ತಿದೆ ಬಿಲ್ಡಿಂಗಲ್ಲಿ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿರೋದು ತೋರಿಸ್ತೀನಿ ಬನ್ನಿ. ಗುರು ಕಟಿಂಗ್ ಕೆಲಸ ಮಾಡಿದ್ದೀವಿ. ಈ ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಏರಿಯಾ. ಇದು EV ಚಾರ್ಜಿಂಗ್ ಹೋಗೋಕ್ಕೆ ಅಲ್ಲಿಂದ 6 ಮಾಡಲಿಕ್ಕಿದ್ವಿ. ಅಲ್ಲಿಂದ ಇಲ್ಲಿ ಬಂದು ಪಾರ್ಕಿಂಗ್ ಏರಿಯಾ ಲೈಟ್ಸ್ಗಳಿಗೆಲ್ಲ ಇಲ್ಲಿ ಸ್ವಿಚ್ ಕಂಟ್ರೋಲ್ ಕೊಟ್ಟಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್, ಹಾಲ್ ಬಾತ್ರೂಮ್, ಕಿಚನ್ ಇದೆ. ತೋರಿಸ್ತೀನಿ ಬನ್ನಿ. ಇದು ಹಾಲಲ್ಲಿ ಆ ಕಡೆ ಈ ಕಡೆ ಒಂದು 6 ಮಾಡಲ್ಲಿ ಸ್ವಿಚ್ ಕಂಟ್ರೋಲ್ ಕೊಟ್ಟಿದ್ವಿ. ಇಲ್ಲಿ ಸಾಕೆಟ್ ಹಾಕಿ ಯೂಸ್ ಮಾಡೋಕ್ಕೆ ಕೊಟ್ಟಿದ್ವಿ. ವಾಲಲ್ಲಿ ಒಂದು ಲೈಟ್ ಕೊಟ್ಟಿದ್ವಿ. ಇಲ್ಲಿ ಬಂದ್ಬಿಟ್ಟು DB. ಇಲ್ಲಿಂದ ಬೆಡ್ರೂಮು, ಕಿಚನು, ಹಾಲು ಎಲ್ಲ ಕಡೆ ಸರ್ಕ್ಯೂಟ್ ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ಒಳಗಡೆ ಇರೋ ಲೈಟ್ಗಳಿಗೆ ಸ್ವಿಚ್ ಕಂಟ್ರೋಲ್ ಒಂದು 6 ಮಾಡಲ್ ಹಾಕಿದ್ವಿ. ಅಲ್ಲಿಂದ ಬಂದು ಇಲ್ಲೊಂದು TV, ಒಂದು ಈ ಸೈಡ್ ಇರೋ ಪೈಪು TV Cat 6 ಕೇಬಲ್ಗೆ ಒಂದು ಪೈಪ್ ಕನೆಕ್ಷನ್ ಕೊಟ್ಟಿದ್ವಿ. ಈ ಕಡೆ ಒಂದು ಕಾಲು PVC ಪೈಪ್ ಬರುತ್ತೆ. ಪ್ಲಗ್ ಬರ್ಬೇಕಲ್ಲ TVದು, ಅದಕ್ಕೋಸ್ಕರ ಕಟ್ ಮಾಡಿದ್ನು, ಪೈಪ್ ಹಾಕಿಲ್ಲ. ಬಂದುಬಿಟ್ಟು ಇಲ್ಲಿ ಕಿಚನ್ ಎಂಟ್ರಿ ಮತ್ತು ದೇವ್ರ ಮನೆ ಐತೆ. ಇದು ದೇವ್ರ ಮನೆ. ವಾಲಲ್ಲಿ ಒಂದು ಲೈಟ್ ಕೊಟ್ಟಿದ್ದೀವಿ. ಸೀಲಿಂಗ್ ಒಂದು ಲೈಟ್ ಐತೆ. ಈ ಸೀಲಿಂಗ್ ಇಲ್ಲಿ ಈ ವಾಲಲ್ಲಿರೋ ಲೈಟು ಇಲ್ಲಿ ಹಿಂಗಿಂದ ಬಂದು ಇಲ್ಲಿ ಈ ಸ್ವಿಚ್ ಕಂಟ್ರೋಲ್ ಫಸ್ಟ್ ಲೈಟ್ ಹಾಕಿ ಒಳಗಡೆ ಎಂಟ್ರಿ ಆಗೋಕ್ಕೆ. ಇಲ್ಲಿ ದೇವ್ರ ಮನೆ. ಇಲ್ಲಿ ಬಂದು 2 ಮಾಡಲ್ ಕನೆಕ್ಷನ್ ಕೊಟ್ಟಿದ್ದೀವಿ. ಅಲ್ಲಿಂದ ಕೆಳಗಡೆ ಒಂದು ಸಾಕೆಟ್, ದೇವರು ಫೋಟೋಗೆ ಒಂದು ಸಾಕೆಟ್ ಕೊಟ್ಟಿದ್ದೀವಿ ಯೂಸ್ ಮಾಡೋಕ್ಕೆ. ಇಲ್ಲಿ ಬಂದುಬಿಟ್ಟು ಕಿಚನ್ ಎಂಟ್ರಿ ಆಗ್ತಿದೆ. ಇವಾಗ ಕಿಚನ್ ಬಂದುಬಿಟ್ಟು ಸೀಲಿಂಗ್ ಒಂದು ಲೈಟು, ಕೆಳಗಡೆ ಬಂದು ಜಂಕ್ಷನ್ ಬಾಕ್ಸಕ್ಕೆ ಒಂದು 8 ಮಾಡಲ್ ಹಾಕಿದ್ದೀವಿ. ಗ್ರೈಂಡರ್ ಮಿಷನು ಅದೇನು ಯೂಸ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ವಾಲ್ ಒಂದು ಲೈಟು. ಹಾಗೆ ಬಂದುಬಿಟ್ಟು ಇಲ್ಲಿ ಅಕ್ವಾಗಾರ್ಡು ಮತ್ತು ಫ್ರಿಜ್ಗೆ ಯೂಸ್ ಮಾಡೋಕ್ಕೆ ಒಂದು 6 ಮಾಡಲ್ ಹಾಕಿದ್ದೀವಿ. ಹಾಗೆ ಬಂದು ಇಲ್ಲಿ 2 ಮಾಡಲ್ಗೆ ಸರ್ಕ್ಯೂಟ್ ಲಿಂಕ್ ಆಗುತ್ತೆ. ಆಯ್ತಲ್ಲ. ಈಗ ನೆಕ್ಸ್ಟು ಬೆಡ್ರೂಮಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ. ಇದು ಬೆಡ್ರೂಮು, ಬಾತ್ರೂಮ್. ಇದು ಇಲ್ಲಿ ಔಟ್ಸೈಡಲ್ಲಿ ಒಂದು 6 ಮಾಡಲ್ ಹಾಕಿದ್ದೀವಿ. ವಾಷಿಂಗ್ ಮಿಷನ್ಗೆ ಮತ್ತು ಗೀಜರು, ಎಕ್ಸಾಸ್ಟ್ ಫ್ಯಾನು, ಒಂದು ಲೈಟ್ ಪಾಯಿಂಟ್ಗೆ ಒಂದು ಸ್ವಿಚ್ ಕಂಟ್ರೋಲ್ ಹಾಕಿದ್ದೀವಿ. ಇಲ್ಲಿ ಬಂದುಬಿಟ್ಟು ಅಲ್ಲಿ ಸಾಕೆಟ್ ಹಾಕೋಕ್ಕೆ ಒಂದು 4 ಮಾಡಲ್ ಹಾಕಿದ್ವಿ, ಗೀಝರ್ ಮತ್ತು ಎಕ್ಸಾಸ್ಟ್ ಫ್ಯಾನಿಗೆ. ವಾಲಲ್ಲೊಂದು ಲೈಟ್ ಹಾಕಿದ್ವಿ. ಸೀಲಿಂಗ್ ಬಂದುಬಿಟ್ಟು ಇಲ್ಲಿ ಒಂದು 4 ಮಾಡಲ್ ಹಾಕಿದ್ವಿ. ಇದು ಬಾತ್ರೂಮ್. ಬಾತ್ರೂಮ್ ಕಂಪ್ಲೀಟ್ ಆಯಿತು. ಸೀಲಿಂಗಲ್ಲಿ ಒಂದು ಲೈಟ್ ಇದೆ. ಅಲ್ಲಿಂದ ಇಲ್ಲಿ ಸ್ವಿಚ್ ಕಂಟ್ರೋಲ್ ಬರುತ್ತೆ. ನೆಕ್ಸ್ಟ್ ಇದು ಬೆಡ್ರೂಮ್ ಎಂಟ್ರೆನ್ಸ್ ಆಗುವಾಗ ಮೇಲೊಂದು ಸೀಲಿಂಗ್ ಪಾಯಿಂಟು, ಒಂದು ವಾಲ್ ಲೈಟು. ಅಲ್ಲಿಂದ ಹಿಂಗೆ ಬಂದು ಇಲ್ಲಿ 8 ಮಾಡಲ್ ಸಾಕೆಟು ಮತ್ತು ಲೈಟ್ಸ್ಗಳಿಗೆಲ್ಲ ಸ್ವಿಚ್ ಕಂಟ್ರೋಲು. ಮತ್ತು ಈ ಸೈಡ್ ಬಂದುಬಿಟ್ಟು ಒಂದು ಸ್ವಿಚ್ ಕಂಟ್ರೋಲ್, ಲೈಟ್ಗಳಿಗೆ ಸ್ವಿಚ್ ಕಂಟ್ರೋಲ್ ಮತ್ತು 2 ವೇ ಕಂಟ್ರೋಲ್ ಎಲ್ಲ ಇಲ್ಲಿ ಬರುತ್ತೆ. ಮತ್ತು ಅಲ್ಲೊಂದು ಜಂಕ್ಷನ್ ಬಾಕ್ಸ್ ಕೊಡಿಸಿ ಇಲ್ಲೊಂದು ಸ್ಟಡಿ ಟೇಬಲ್ಗೆ ಒಂದು 6 ಮಾಡಲ್ ಹಾಕಿದ್ವಿ. ಈ ವಾಲಲ್ಲಿ ಒಂದು ಲೈಟ್ ಪಾಯಿಂಟ್ ಇದೆ. ಇದು ಬೆಡ್ರೂಮ್, ಪಾರ್ಕಿಂಗ್ ಏರಿಯಲ್ಲಿರೋ ಸಿಂಗಲ್ ಬೆಡ್ರೂಮ್ಗೆ ಆಯಿತು. ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇದು ಪಾರ್ಕಿಂಗ್ ಏರಿಯಾ ಅಲ್ವಾ. ಇಲ್ಲಿ ಮೀಟ್ರ್ ಬಾಕ್ಸ್ ಬರುತ್ತೆ. ಇನ್ನೂ ಗೋಡೆ ಕಟ್ಟಿಲ್ಲ ಅವರು. ಇಲ್ಲೊಂದು 2 ಪೈಪ್ ಬಿಟ್ಟಿದ್ವಲ್ಲ, ಒಂದು ಇಲ್ಲಿಂದ DBಗೆ ಹೋಗುತ್ತೆ. ಅಲ್ಲಿ DBಗೆ ನಂತರ ಇಲ್ಲೊಂದು ಮೀಟ್ರ್ ಬಾಕ್ಸ್ ಕೊಡಿಸ್ತಾರೆ, ಮೀಟ್ರ್ ಪ್ಯಾನಲ್ಲು. ನಾವು ಗೋಡೆ ಕಟ್ಟಿದ ತಕ್ಷಣ ಮಾಡಿಸ್ತೀವಿ. ಆಮೇಲೆ ಫಸ್ಟ್ ಫ್ಲೋರ್ಗೆ ಹೋಗೋದು ಸ್ಟೇರ್ ಕೇಸ್. ಇದು ಇಲ್ಲಿ 2 ವೇ ಕಂಟ್ರೋಲ್ ಒಂದು 2 ಮಾಡಲ್ ಇಕ್ಕಿದ್ವಿ. 2 ವೇ ಕಂಟ್ರೋಲ್ಗೆ ಇಲ್ಲಿಂದ ಇಲ್ಲಿ ಮೇಲೆ ಲೈಟ್ಗೆ ಇಲ್ಲಿ ಆಫ್ ಮಾಡ್ಕೊಳ್ಳೋಕ್ಕೆ. ವಾಲಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ಇಕ್ಕಿದ್ವಿ. ಇಲ್ಲೊಂದು ಇಕ್ಕಿದ್ವಿ, ಶೋ ಲೈಟ್ ಹಾಕ್ತಾರೆ ಅಂತ. ಇಲ್ಲೊಂದು, ಅಲ್ಲೊಂದು ವಾಲ್ಗೆ. ಆಮೇಲೆ ಮೇಲೆ ಲೈಟ್ಸ್ಗಳಿದ್ದಾವೆ. ನಂತರ ಬಂದಿದ್ದು ಫಸ್ಟ್ ಫ್ಲೋರು ಮನೆ. ಇದು ಡೂಪ್ಲೆಕ್ಸ್ ಮನೆ ಇದೆ ಫಸ್ಟ್ ಫ್ಲೋರಲ್ಲಿ. ತೋರಿಸ್ತೀನಿ ಬನ್ನಿ. ಡೂಪ್ಲೆಕ್ಸ್ ಮನೆ ಇದು ಎಂಟ್ರಿ ಆದ ತಕ್ಷಣ ಇಲ್ಲಿ ಒಂದು 8 ಮಾಡಲ್ ಇಕ್ಕಿದ್ವಿ. ಸೊ ಹಾಲಲ್ಲೆಲ್ಲ ಸ್ವಿಚ್ ಕಂಟ್ರೋಲ್ ಮತ್ತು ಔಟ್ಸೈಡ್ ಇರೋ ಸ್ವಿಚ್ ಕಂಟ್ರೋಲ್ಗೆ ಜಂಕ್ಷನ್ ಬಾಕ್ಸ್ ಒಂದು ಸರ್ಕ್ಯೂಟ್ ಬಂದಿದೆ. ಒಂದು ಔಟ್ಸೈಡ್ ಲೈಟ್ಸ್ ಒಂದು ಪೈಪ್ ಬಂದಿದೆ. 3 ಪೈಪ್ ಇದೆ ಟೋಟಲ್ಲು. ಅದರಲ್ಲಿ ಕನೆಕ್ಷನ್ ಆಗಿ ಇಲ್ಲಿ ಸಾಕೆಟ್ಗೆ TV ಫ್ರಂಟ್ ಸಾಕೆಟ್ ಯೂಸ್ ಮಾಡೋಕ್ಕೆ ಒಂದು 8 ಮಾಡಲ್ ಕೊಡಿಸಿದ್ವಿ. ಅದ್ರ ಪಕ್ಕದಲ್ಲಿ ಹೇಳಿದ್ನಲ್ಲ, ಒಂದು 1/4 ಇಂಚು CPC ಪೈಪ್ ಹಾಕೋಕ್ಕೆ, ಪ್ಲಗ್ ಬರೋಕ್ಕೆ. ಮೇಲೆ ರೈಸಿಂಗ್ ಹೋಗಿದ್ದಾವೆ TVವು. ಇಲ್ಲಿ ಕೆಳಗಡೆಯಿಂದ CCTV ಬಂದಿದ್ದಾವೆ. ಆ ಕಾರ್ನಲ್ಲಿ ಈ ಕಾರಲ್ಲಿ ಒಂದು CCTV ಇಕ್ಕಿದ್ವಿ. ನೆಕ್ಸ್ಟ್ ಮೀಟ್ರ್ ಬಾಕ್ಸಿಂದ ಇದು ರೇಸಿಂಗ್ ಆಗಿ ಮೇಲೆ DB ಬಾಕ್ಸ್ ಒಂದು ಹೋಗುತ್ತೆ. ಫುಲ್ ರೇಸಿಂಗ್ ಒಂದು ಹೋಗುತ್ತೆ. ನಂತರ ಇಲ್ಲಿ ದೇವ್ರ ಮನೆ ಬರುತ್ತಂತೆ. ಇಲ್ಲಿ ಸ್ಟೇರ್ ಕೇಸ್ ಪಕ್ಕ ಒಂದು ಚಿಕ್ಕದಾಗಿ ದೇವ್ರ ಮನೆ ಬರುತ್ತೆ. ಅಲ್ಲಿ ಒಂದು ಅದಕ್ಕೆ ಫ್ಲೋರಿಂಗಲ್ಲಿ ಒಂದು ರಾಕ್ ಬಿಟ್ಟಿದ್ವಿ. ಇಲ್ಲಿ 4 ಮಾಡಲ್ಲಿ ವಾಲ್ಗೊಂದು ಲೈಟು ಕನೆಕ್ಷನ್ ಇಲ್ಲಿ ಬಂದು. ಆಮೇಲೆ ಇಲ್ಲಿಂದ UPS, ಇಲ್ಲಿ UPS ಇಕ್ಕಿದ್ವಿ. UPSಯಿಂದ ಇಲ್ಲಿಗೆ ಪವರ್ ಬರುತ್ತೆ. ಈ 4 ಮಾಡಲ್ಗೆ ಪವರ್ ಬರುತ್ತೆ. ಅಲ್ಲಿ UPSಗೆ ಎಲ್ಲಿಂದ ಬರುತ್ತೆ ಅಂದರೆ ಅಲ್ಲಿಂದ ಥ್ರೋ ಹೋಲ್ ಹೊಡೆದಿವಿ. ಅಲ್ಲಿ ಥ್ರೋ ಹೋಲ್ ಹೊಡೆದು ಇಲ್ಲಿ DB ಬಾಕ್ಸ್ ಇದೆ ಈ ಸೈಡು. ಬಾತ್ರೂಮ್ ಎಂಟ್ರೆನ್ಸಲ್ಲಿ ಒಂದು DB ಬಾಕ್ಸ್ ಇಕ್ಕಿದ್ವಿ.
ಈ ಡಿ ಬಾಕ್ಸ್ ಬರುತ್ತೆ, ಅಲ್ಲಿ ಮೂಲೆಯಿಂದ ಬರುತ್ತೆ. ಇಲ್ಲಿಂದ ಹಾಲು, ಬೆಡ್ರೂಮು, ಕಿಚನ್ನು ಎಲ್ಲ ಕಡೆ ಸರ್ಕ್ಯೂಟ್ ಲಿಂಕ್ ಹೋಗಿದೆ ಇಲ್ಲಿಂದ. ಆಮೇಲೆ ಈ ಸೈಡ್ ಬಂದುಬಿಟ್ಟು ಒಂದು ವಾಲ್ ಲೈಟು, ಅಲ್ಲಿಂದ ಇಲ್ಲಿಗೆ ಒಂದು ವಾಲ್ ಲೈಟ್ ಇಕ್ಕಿದ್ವಿ, 4 ಮಾಡಲ್ ಇಕ್ಕಿದ್ವಿ, ಒಂದು ಸ್ವಿಚ್ ಸಾಕೆಟು, ಒಂದು ವಾಲ್ ಲೈಟಿಗೆ ಒಂದು 4 ಮಾಡಲ್ ಇಕ್ಕಿದ್ವಿ. ಆಮೇಲೆ ಈ ಸೈಡ್ ಬಂದುಬಿಟ್ಟು ಯಾಕೋ ಒಂಥರ ಕಾಣಿಸ್ತಾ ಇದೆ, ಇಲ್ಲಿ ಒಂದು 12 ಮಾಡಲ್ ಇಕ್ಕಿದ್ವಿ, ಅಲ್ಲಿಂದ ಒಂದು ವಾಲ್ ಲೈಟ್ ಕೊಟ್ಟಿದ್ವಿ. ಇಲ್ಲಿ ವಾಲ್ ಲೈಟ್ ಇಕ್ಕಿದ್ವಿ. ಮೇಲೆ ಒಂದು ಬಾಕ್ಸಿಂದ ಸರ್ಕ್ಯೂಟ್ ಲಿಂಕ್ ಬಂದು 12 ಮಾಡಲ್ ಒಂದು, ಕೆಳಗಡೆ ಒಂದು 6 ಮಾಡಲ್ ಇಕ್ಕಿದ್ವಿ. ಮೇಲೆ ಫ್ಯಾನ್ ಬಾಕ್ಸ್ 3 ಇದೆ, ಒಂದು ಝೂಮರ್ಗೆ, ಆ ಕಡೆ ಈ ಕಡೆ ಒಂದು ಫ್ಯಾನ್ ಆಗಿದೆ ಝೂಮರ್ಗೆ. ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ, ಡೈನಿಂಗ್ ಹಾಲ್ ಸ್ವಿಚ್ ಕಂಟ್ರೋಲಲ್ಲಿ ಇಲ್ಲಿದ್ದಾವೆ, ಅದು ಕಾಲಿಂಗ್ ಬೆಲ್ಲಿಗೆ ಯೂಸ್ ಮಾಡೋಕ್ಕೆ ಇಕ್ಕಿದ್ದೀವಿ. ಇಲ್ಲಿಂದ ಒಂದು ಕಿಚನಲ್ಲಿ ಒಂದು ಲೈಟ್ ಪಾಯಿಂಟ್ಗೆ ಒಂದು ಪೈಪ್ ಬಂದಿದೆ, ಅಲ್ಲಿಂದ ಒಂದು ಪೈಪ್ ಇದೆ, ಸ್ವಿಚ್ ಕಂಟ್ರೋಲ್ ಆಫ್ ಮಾಡೋಕ್ಕೆ. ಇದು ಕಿಚನಲ್ಲಿ ಇಲ್ಲಿ 3 ಮಾಡಲ್ ಇಕ್ಕಿದ್ವಿ. ಇಲ್ಲಿ ಫ್ರಿಜ್ಗೆ 3 ಮಾಡಲ್ ಇಕ್ಕಿದ್ದೀವಿ, ಅಲ್ಲಿಂದ ಸರ್ಕ್ಯೂಟ್ ಲಿಂಕ್ ಆಗುತ್ತೆ. ಇಲ್ಲಿ ಗ್ರೈಂಡರ್ ಮಿಷನ್ನು, ಓವನ್ ಏನಾದರೂ ಇಕ್ಕೋಕ್ಕೆ ಒಂದು 6 ಮಾಡಲ್ ಇಕ್ಕಿದ್ವಿ, ಅಲ್ಲಿಂದ ಹಿಂಗೆ ಲಿಂಕ್ ಹೋಗಿ ಇಲ್ಲಿ ಬಂದಿದೆ. ಇಲ್ಲಿ ಇದು ಮೇನ್ ಸರ್ಕ್ಯೂಟ್ ಇಲ್ಲಿ ಬಂದಿದೆ ಡಿಬಿಯಿಂದ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಅಕ್ವಾಗಾರ್ಡು ಏನಾದರೂ ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದು 6 ಮಾಡಲ್ ಕೊಟ್ಟಿದ್ವಿ. ಕೆಳಗಡೆ ಒಂದು ವೇಸ್ಟ್ ಕಟ್ರೆ ಅಂತ ಒಂದು 3 ಮಾಡಲ್ ಇಕ್ಕಿದ್ವಿ. ಇಲ್ಲಿ ಮೇಲೆ ಒಂದು ಚಿಮಿನಿ ಇಕ್ಕಿದ್ವಿ, ಚಿಮಿನಿಂದ ಹಿಂಗೆ ಬಂದಿದೆ. ಇಲ್ಲಿ ಬ್ಯಾಕ್ ಎಂಟ್ರಿ ಹೋಗಿ ಯುಟಿಲಿಟಿ ಹತ್ರ ಒಂದು ವಾಷಿಂಗ್ ಮಿಷನ್ಗೆ 6 ಮಾಡಲ್ ಒಂದು ಇಕ್ಕಿದ್ವಿ. ಇದು ಯುಟಿಲಿಟಿ. ನೆಕ್ಸ್ಟ್ ಒಳಗಡೆ ಹೋಗುವಾಗ ಇದು ಮಾಸ್ಟರ್ ಬೆಡ್ರೂಮ್, ಫಸ್ಟ್ ಫ್ಲೋರಲ್ಲಿರೋ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾಯಿದ್ವಿ. ಇದು ಮಾಸ್ಟರ್ ಬೆಡ್ರೂಮ್. ಇದು ಫ್ಯಾನ್ ಬಾಕ್ಸಿಂದ ಅಲ್ಲಿ ಬಂದು ಕೆಳಗಡೆ ಲಿಂಕ್ ಆಗಿದೆ. ಒಂದು AC ಬಂದಿದೆ, ಅಂದರೆ AC ಪಾಯಿಂಟಿಂದ ಬಂದಿದೆ. ಒಂದು ಸರ್ಕ್ಯೂಟ್ ಬಂದಿದೆ. ಇಲ್ಲಿ ಆ ಕಡೆ ಈ ಕಡೆ ಕಾಟ್ಪಕ್ಕ 2 ಸ್ವಿಚ್ ಬಾಕ್ಸ್ ಇಕ್ಕಿದ್ವಿ. ಈ ವಾಲಲ್ಲಿ ಒಂದು ಲೈಟ್ ಇಕ್ಕಿದ್ದೀವಿ. ಮತ್ತು ಮೇಲೆ ಫ್ಯಾನ್ ಬಾಕ್ಸು, ಆ ಕಡೆ ಈ ಕಡೆ ಲೈಟ್ ಪಾಯಿಂಟು, ಅಲ್ಲಿಂದ ಇಲ್ಲಿ ಲಿಂಕ್ ಬಂದು ಸ್ವಿಚ್ ಕಂಟ್ರೋಲ್ ಸರ್ಕ್ಯೂಟು. ಇಲ್ಲಿ ಒಂದು ಸ್ಟಡಿ ಟೇಬಲ್ಗೆ ಹೋಗುತ್ತೆ. ಈ ಬೆಡ್ರೂಮ್ ಕೂಡ ಒಂದು ಈಗ ರೂಮ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಾತ್ರೂಮು. ಇಲ್ಲೊಂದು ಲೈಟ್ ಪಾಯಿಂಟು, ಅಲ್ಲಿಂದ ಕೆಳಗಡೆ ಬಂದು ಇಲ್ಲೊಂದು ಮಿರರ್ ಲೈಟ್ಗೆ ಒಂದು ಪಾಯಿಂಟ್ ಇಕ್ಕಿದ್ವಿ. ನೆಕ್ಸ್ಟ್ ಇಲ್ಲಿ ಒಂದು 8 ಮಾಡಲ್ ಇಕ್ಕಿದ್ವಿ. ನಂತರ ಇಲ್ಲಿ ಗೀಝರ್ಗೆ ಸ್ವಿಚ್ ಕಂಟ್ರೋಲ್ ಹಾಕಿ 8 ಮಾಡಲ್ ಇಕ್ಕಿದ್ವಿ. ನಂತರ ಅಲ್ಲೊಂದು ಗೀಝರ್ಗೆ ಒಂದು 2 ಮಾಡಲ್ ಇಕ್ಕಿದ್ವಿ. ಇಲ್ಲಿ ಎಕ್ಸಾಸ್ಟ್ ಫ್ಯಾನು, ಬಾಕ್ಸ್ ಏನು ಇಕ್ಕಿಲ್ಲ, ಅಷ್ಟೇ ಗುರು ಕಟ್ ಮಾಡಿ ಅಲ್ಲಿ ಇಕ್ಕಿದ್ದೀವಿ. ಏನು ಕಾಣಿಸ್ತಾನೆ ಇಲ್ಲ. ಆ ಥರ ಬಂದು ಹಿಂಗೆ ಲಿಂಕಾಗಿ ಇಲ್ಲೊಂದು ಮಿರರ್ ಪಾಯಿಂಟು, ಇಲ್ಲೊಂದು 4 ಮಾಡಲ್ ಇಕ್ಕಿದ್ವಿ. ನೆಕ್ಸ್ಟ್ ಇದು ಡೂಪ್ಲೆಕ್ಸ್ ಎಲ್ಲ ಮೇಲೆ ಇನ್ನೂ ಕೆಲಸ ನಡೀತಾ ಇದೆ. ಸ್ಟೇರ್ ಕೇಸ್ದು ಒಂದು 2 ವೇ ಕಂಟ್ರೋಲ್, ಇಲ್ಲಿಂದ ಗುರು ಕಟ್ ಮಾಡ್ಕೊಂಡು ಹೊಡೆದೋಗಿ ಅಲ್ಲಿಂದ ಅಲ್ಲೊಂದು ಜಂಕ್ಷನ್ ಬಾಕ್ಸ್, ಅಲ್ಲೊಂದು ವಾಲಲ್ಲಿ ಒಂದು ಲೈಟು, ಹಿಂಗೆ ಬಂದು ಅಲ್ಲೊಂದು ವಾಲಲ್ಲಿ ಒಂದು ಲೈಟು ಇಕ್ಕಿದ್ದೀವಿ. ಅಲ್ಲೊಂದು 2 ಮಾಡಲ್ ಇಕ್ಕಿದ್ವಿ. ಇನ್ನು ಇಲ್ಲಿ ಕೆಲಸ ನಡೀತಾ ಇದೆ ಮೇಲೆ, ಇನ್ನು ಸೆಂಟ್ರಿಂಗ್ ಬಿಚ್ಚಿಲ್ಲ. ನಂತರ ಇಲ್ಲಿ ಕೆಲಸ ಮಾಡಬೇಕು. ಆಯ್ತಲ್ಲ ಕಿಚನ್ನು, ಬೆಡ್ರೂಮು, ಜನರಲ್ ಬಾತ್ರೂಮು, ಇಲ್ಲಿ ಪೂಜಾ ರೂಮ್ ಬರುತ್ತೆ, ಇಲ್ಲಿ TV ಏರಿಯಾ, ಇಲ್ಲೆಲ್ಲ ಕಾಟ್ ಬರುತ್ತೆ. ಅದು ಡೈನಿಂಗ್ ಏರಿಯಲ್ಲಿ, ಇಲ್ಲಿ ಡೈನಿಂಗ್ ಏರಿಯಲ್ಲಿ ಮೇಲೆ ಡಬಲ್ ಬೆಡ್ರೂಮ್ ಇದೆ. ಇನ್ನೊಂದು ಫ್ಲೋರ್ ಹೋಗಿ 2 ಫ್ಲೋರ್ ಹೋಗುತ್ತೆ ಮೇಲೆ. ಓಕೆ ಗೈಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.